ರೈತರ ಸಮಗ್ರ ಅಭಿವೃದ್ಧಿಗೆ ಕೃಷಿ ಬೆಳಕು. ನೈಸರ್ಗಿಕ ಕೃಷಿ, ಕಾಡು ಕೃಷಿ ಜೊತೆಗೆ ವಿನೂತನ ನರ್ಸರಿ. ನಮ್ದು ಕಾಡು ಕೃಷಿ ಪದ್ಧತಿ. ಈ ಪದ್ಧತಿಲಿ ಗಿಡ ನೆಡೋದು, ಬೇಸಿಗೆಯಲ್ಲಿ ಒಂದು 4-5 ನೀರು ಬಿಡೋದು, ಇಷ್ಟು ಮಾಡಿದರೆ ಮುಗೀತು. ಮತ್ತೆ ಯಾವುದೇ ಕೊಟ್ಟಿಗೆ ಗೊಬ್ಬರ ವಗೇರೆ ಔಷಧಿ ಹಾಕೋದಿಲ್ಲ. ಈ ಪದ್ಧತಿ 4-5 ವರ್ಷಕ್ಕೆ ಫಸಲು ಬರ್ತದೆ. ಯಾವುದೇ ರೋಗ ಕೀಟಗಳು ಯಾವ ಬಾಧೆನೂ ಇರೋದಿಲ್ಲ. ಉತ್ತಮ ಇಳುವರಿ ಬರ್ತದೆ. ವೀಕ್ಷಕರಿಗೆ ನಮಸ್ಕಾರ. ಇವರ ಹೆಸರು ಶ್ರೀ ವಿಜಯೇಂದ್ರ ಭಟ್ ರವರು. ಇವರು ನೈಸರ್ಗಿಕ ಕೃಷಿ, ಮಿಶ್ರ ಬೆಳೆ ಹಾಗೂ ನೂತನ ನರ್ಸರಿ ಮಾಡುವ ಮುಖಾಂತರ ಮಾದರಿ ರೈತರಾಗಿದ್ದಾರೆ. ಇವರು ತೀವ್ರ ಪರಿಶ್ರಮ ಮತ್ತು ಆಸಕ್ತಿಯಿಂದ ತೋಟಗಾರಿಕೆ ಮತ್ತು ನರ್ಸರಿಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಶಾಲೆಗಳಿಗೆ ಉಚಿತವಾಗಿ ಹೂವು, ಹಣ್ಣು ಹಾಗೂ ಅಲಂಕಾರಿಕ ಗಿಡಗಳನ್ನ ನೀಡ್ತಾ ಬಂದಿರ್ತಾರೆ. ಈ ಪ್ರದೇಶಕ್ಕೆ ಬರುವಂತಹ ರೈತರಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ ಮಾದರಿ ರೈತರಾಗಿದ್ದಾರೆ. ನಮ್ದು ಮೂಲತಃ ಕೃಷಿ ಫ್ಯಾಮಿಲಿ. ನನ್ನ ಹೆಸರು ವಿಜೇಂದ್ರ ಭಟ್ ಅಂತೇಳಿ. ನಾನು ಮಾಡ್ತಾ ಇರೋದು ಸಾವಯವ ಕೃಷಿ, ಜೀರೋ ಕಲ್ಟಿವೇಶನ್ ಅಂತಾರಲ್ಲ ಅದು. ನಮ್ಮ ತೋಟದಾಗೆ ಬಂದು ಜಾಯಿಕಾಯಿ, ಲವಂಗ, ಅಡಿಕೆ, ತೆಂಗು, ಆಮೇಲೆ ಹಿಪ್ಪಲಿ, ಹೀಗೆ ಸುಮಾರು ಕಿತ್ತಳೆ, ಲಿಂಬೆ, ಮೂಸಂಬೆ, ಪೇರಳೆ ಈ ರೀತಿ ಎಲ್ಲ ಗಿಡಗಳನ್ನ ನೆಟ್ಕೊಂಡಿದ್ದೀನಿ. ಮತ್ತು ನಮ್ದು ಅಡಿಕೆ ಬಂದು ಎಕರೆಗೆ ಒಂದು 10ರಿಂದ 12 ಕ್ವಿಂಟಲ್ ಅಡಿಕೆ ಬರ್ತದೆ. ಒಂದು ಎಕರೆಯಲ್ಲಿ 5ರಿಂದ 6 ಕ್ವಿಂಟಲ್ ಕಾಳುಮೆಣಸು ಬರ್ತದೆ. ಮತ್ತು ಜಾಯಿಕಾಯಿ ಗಿಡ ಒಂದು ಅವರೇಜ್ 6 ಎಕರೆಯಲ್ಲಿ ಹಾಕಿದ್ದೀನಿ. ಒಂದು 2ರಿಂದ 2.5 ಕ್ವಿಂಟಲ್ ಬರೋಕ್ಕೆ ಶುರುವಾಗಿದೆ. ಲವಂಗನೂ ಅಷ್ಟೇ ಒಂದು 10ರಿಂದ 15 kg ಬರ್ತದೆ. ಇನ್ನು ಹಿಪ್ಪಲಿ 5ರಿಂದ 6 kg ಬರ್ತದೆ. ಇದು ಮೆಡಿಷನ್ ವೆರೈಟಿ, 3ರಿಂದ 4 ಸಾವಿರ ರೂಪಾಯಿ ಇದೆ. ಮತ್ತು ನಮ್ಮ ಕೃಷಿ ಪದ್ಧತಿ ಏನು ಅಂತ ಹೇಳಿದರೆ ಬಹುಮಾಡಿ ಪದ್ಧತಿ. ಮೇಲೆ ಟಾಪಾಗೆ ಅಡಿಕೆ ಬರ್ತಾ ಇರ್ತದೆ, ನಂತರದಾಗೆ ಕಾಳುಮೆಣಸು ಬರ್ತಾ ಇರ್ತದೆ. ಆಮೇಲೆ ಕೆಳಗಡೆಗೆ ಕಾಫಿ ಇದೆ, ಅದ್ರ ತಳಭಾಗದಾಗೆ ಹಿಪ್ಪಲಿ ಇದೆ. ಹಿಪ್ಪಲಿ ಯಾಕೆ ಬೆಳೆಸಿದ್ದು ಅಂತ ಹೇಳಿದ್ರೆ ಅದು ನಮ್ಗೆ ಇನ್ಕಮ್ ಆಗುತ್ತೆ. ಮತ್ತು ಕಳೆ ಬದಲಿಗೆ ಬೆಳೆ, ಕಳೆನೂ ಸಹ ಒಂದು ಬೆಳೆ ಅಂತ ತಿಳ್ಕೊಂಡಾಗ ಅದ್ರಾಗೂ ಸಹ ಲಾಭ ಮಾಡ್ಕೊಳ್ಬೋದು. ಮತ್ತು ಕಾಫಿಲೂ ಅಷ್ಟೇ, ಕಾಫಿನೂ ಹಾಕಿದ್ದೀನಿ. ಅದು ಒಂದು 5ರಿಂದ 6 ಕ್ವಿಂಟಲ್ ಬರ್ತದೆ. ಹೊಸದಾಗಿ ಕಿತ್ತಳೆ, ಲಿಂಬೆ, ಮೂಸಂಬೆ ಈ ವೆರೈಟಿನೆಲ್ಲ ಹೊಸದಾಗಿ ಸ್ವಲ್ಪ ದೊಡ್ಡ ಮಟ್ಟದಾಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನನ್ನ ತೋಟದಾಗ ಒಂದು 250 ಜಾಯಿಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಈಗ 5 ವರ್ಷ ಆಗಿದೆ. 5ನೇ ವರ್ಷಕ್ಕೆ ಫಸಲು ಶುರುವಾಗಿದೆ. ಅವರೇಜ್ ಒಂದು ಗಿಡನಾಗೆ ನಾನೊಂದು 5 kg ನಿರೀಕ್ಷೆ ಮಾಡ್ತಾ ಇದ್ದೀನಿ. 5 kg ಅಂತ ಹೇಳಿದ್ರು 250 ಗಿಡ ಅಂತ ಹೇಳಿದರೆ 1 ಟನ್ ಹತ್ರ ಬರ್ತದೆ. ನೋಡಿ ಗಿಡ ತುಂಬ ಕಾಯಿ ಇದೆ. ನೋಡಿ ಎಷ್ಟು ಕಾಯಿ, ಗೊಂಚೂರು ಕಾಯಿ ಬಿಟ್ಟಿದೆ. ನಮ್ದು ಎಲ್ಲ ಗಿಡನೂ ಕಾಯಿ ಬಂದಿದೆ. ಹೇಳ್ತಾರೆ ಜಾಯಿಕಾಯಿ ಗಿಡ ಹೆಣ್ಣು ಗಂಡು ಬರ್ತದೆ ಅಂತೇಳಿ. ನನಗೆ 250 ಗಿಡಕ್ಕೆ ಒಂದು 18 ಗಿಡ ಗಂಡು ಗಿಡ ಬಂದಿದೆ. ಅದನ್ನು ಸಹ ಕಟ್ ಮಾಡಿ ಅದಕ್ಕೆ ಕಾಯಿ ಬರೋಂಥ ಹೆಣ್ಣು ಗಿಡದ ಹೆರೆ ತಗೊಂಡೋಗಿ ಗ್ರಾಫ್ಟ್ ಮಾಡಿ ಅದನ್ನು ಸಹ ಪುನಶ್ಚೇತನಗೊಳಿಸ್ತೀನಿ. ರೈತರಿಗೆ ಇವತ್ತು ಇದು ಜಾಯಿಕಾಯಿ ಇದೆಯಲ್ಲ, ಇದು ಅಡಿಕೆ ತೋಟದ ಬೆಳೆ ಆಗಿದ್ದರಿಂದ ರೈತರು ಬರೀ ಕಾಳುಮೆಣಸು ಅಂದ್ಕೊಳ್ಳೋಕ್ಕಿಂತ ಸ್ವಲ್ಪ ಜಾಯಿಕಾಯಿ ಗಿಡನೂ ಹಾಕ್ಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಇದಕ್ಕೆ ಆದ ಸ್ಪೆಷಲ್ ಕೃಷಿ ಅಂತ ಏನಿಲ್ಲ. ನೀವು ಅಡಿಕೆ ಗಿಡಕ್ಕೆ ಏನು ಬೇಸಾಯ ಮಾಡ್ತೀರೋ ಅಷ್ಟೇ ಬೆಳೆ ಸಾಕಾಗುತ್ತೆ. ಇದು ಕನಿಷ್ಠ ರೇಟ್ ಬಂದು 400 ರೂಪಾಯಿಂದ ಶುರುವಾಗುತ್ತೆ, 700 ರೂಪಾಯಿವರೆಗಿದೆ. ಇದು ನೋಡಿ, ಇದ್ರ ಮೇಲ್ಗಡೆ ಇರೋಂಥ ಹೊದಿಕೆ ಇದೆಯಲ್ಲ, ಇದನ್ನ ಪತ್ರೆ ಅಂತಾರೆ. ಈ ಪತ್ರೆಗೆ ನೀವು ಕನಿಷ್ಠ ರೇಟು ಅಂತ ಹೇಳಿದರೆ 1200ರಿಂದ ಶುರುವಾಗುತ್ತೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಗ್ರೇಡ್ ಮಾಡಿದರೆ ಇದು 5000 ರೂಪಾಯಿವರೆಗಿದೆ ಪತ್ರೆ. ಇದು 3000 ಕಾಯಿಗೆ 1 kg ಪತ್ರೆ ಬರ್ತದೆ. ಈ ಕಾಯಿ ಇದೆಯಲ್ಲ, ಇದು ಸಹ ಅಷ್ಟೇ. ಇದು ಹೆಚ್ಚು ಕಡಿಮೆ ಒಂದು 500ರಿಂದ 600 ಕಾಯಿಗೆ 1 kg ಇದು ಕಾಯಿ ಬರ್ತದೆ. ಇದು ಕನಿಷ್ಠ ರೇಟ್ ಅಂತ ಹೇಳಿದರೆ ನಾವು ಮಾಡೋ ಕ್ವಾಲಿಟಿ ಮೇಲೆ ರೇಟ್ ಇರೋದು. 400ರಿಂದ ಶುರುವಾಗುತ್ತೆ. 400 ಅಂತ ಹೇಳಿದರೆ ನಿಮ್ಗೆ ಒಂದು ಕಾಯಿಗೆ ಸುಮಾರು 10 1 ರೂಪಾಯಿ ಸಿಗುತ್ತೆ. ಒಂದು ಗಿಡನಾಗೆ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ 10ರಿಂದ 15 ಸಾವಿರ ಕಾಯಿ ಒಳ್ಳೆ ಇಳುವರಿ ಇರೋ ಗಿಡನಾಗೆ ನಿರೀಕ್ಷೆ ಮಾಡ್ಬೋದು. ನಮ್ಮ ನರ್ಸರಿ ವಿಭಾಗ, ನಮ್ಮ ನರ್ಸರಿಲಿ ಜಾಯಿಕಾಯಿ, ಲವಂಗ, ನರೇಂದ್ರ ನೆಲ್ಲಿ, ಆಮೇಲೆ ಹಿಪ್ಪಲಿ, ಕಿತ್ತಳೆ, ಲಿಂಬೆ, ಮೂಸಂಬೆ, 7 ವೆರೈಟಿ ಮಾವಿನ ಗಿಡಗಳು, ಹೀಗೆ ಬೇರೆ ಬೇರೆ ವೆರೈಟಿ ಗಿಡಗಳನ್ನ ಮಾಡ್ಕೊಡ್ತಾ ಇದ್ದೀನಿ. ಇದ್ರಾಗೆ ಪೇರ್ಲೆ ವೆರೈಟಿಲಿ ಬೀಟ್ರೋಟ್ ಪೇರ್ಲೆ ಅಂತ ಒಂದು ಸ್ಪೆಷಲ್ ವೆರೈಟಿ ಇದೆ. ಸಂಪಿಗೆ ಇದೆ, ಇಲ್ಲಿ ನೋಡಿ ಆಲ್ ಸೀಸನ್ ಸಂಪಿಗೆ ಇದು ವರ್ಷದ ಎಲ್ಲ ಕಾಲದಾಗೂ ಹೂ ಬರ್ತಾ ಇರ್ತದೆ. ಮತ್ತಿನ್ನು ರೈತರಿಗೆ ಬೇಕಾದ ಅಡಿಕೆ, ತೆಂಗು, ಪ್ರತಿಯೊಂದು ಗಿಡನೂ ಒಳ್ಳೆ ಕ್ವಾಲಿಟಿ ಇರೋಂಥ ಗಿಡನ ಕಡಿಮೆ ರೇಟಾಗೆ ಮಾಡಿಕೊಡ್ತಾ ಇದ್ದೀನಿ. ಮತ್ತು ನಾನು ಕೊಡೋ ಗಿಡಗಳೆಲ್ಲ ಈ ಮಲೆನಾಡು ಏರಿಯಾಕ್ಕೆ ಒಳ್ಳೆ ಇಳುವರಿ ಬರೋಂಥ ಗಿಡಗಳನ್ನ ಕೊಡ್ತಾ ಇದ್ದೀನಿ. ಮತ್ತು ನಮ್ಮಲ್ಲಿ ರೈತರಿಗೆ ವಿಶೇಷವಾಗಿ ಉಚಿತ ಕಸಿ ಮಾಡುವ ಪದ್ಧತಿ, ಇದನ್ನು ಫ್ರೀಯಾಗಿ ಯಾವುದೇ ಇದು ಡಿಮ್ಯಾಂಡು ಮಾಡ್ದೇನೆ ಫ್ರೀಯಾಗಿ ತರಬೇತಿಗಳನ್ನು ಕೊಡ್ತಾ ಇದ್ದೀನಿ. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಅವ್ರ ಮನೇಲಿ ಗಿಡ ಇದನ್ನು ಅವರೇ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ನರ್ಸರಿ ಮಾಡಿ ರೈತರಿಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಉಪ್ಪಿನಕಾಯಿ ವೆರೈಟಿ ಜೀರಿಗೆ ಮಿಡಿ ಮಾವಿನ ಗಿಡದ ನರ್ಸರಿ ಇದು. ಇಲ್ಲಿ ನಾನು ಒಳ್ಳೊಳ್ಳೆ ಜೀರಿಗೆ ಮಿಡಿ, ಕಂಚಪ್ಪೆ, ಕರ್ಪೂರ ಅಂತ ಒಂದು 4-5 ವೆರೈಟಿ ಅಳಿವಿನಂಚಿನಲ್ಲಿರೋಂಥ ಮಾವಿನ ಗಿಡನ ತಂದು ಕಸಿ ಕಟ್ತಾ ಇದ್ದೇನೆ. ಮಾವಿನ ಮಿಡಿ ಹೊಳೆ ಸೈಡೆಲ್ಲ ಮರ ಕಡ್ದು ಇನ್ನು ಮಾವಿನ ಮಿಡಿಯೇ ಸಿಗಲ್ಲ ಅಂತ ಬಂದಿದೆ. ಇದು ರೈತರು ತಮ್ಮ ತೋಟಗಳಲ್ಲಿ 1-2 ಗಿಡ ನೆಟ್ಕೊಂಡ್ರೆ ಅವ್ರ ಮನೆ ಖರ್ಚಿಗೆ ಉಪ್ಪಿನಕಾಯಿ ಆಗ್ತದೆ. ಶ್ರೇಷ್ಠವಾದ ಮಾವಿನ ಮಿಡಿಗಳು ಸಹ ನಮಗೆ ಯೋಗ್ಯವಾದ ಸೈಜಾಗೆ ನಾವು ಕೊಯ್ದು ಉಪ್ಪಿನಕಾಯಿ ಮಾಡ್ಕೊಳ್ಬೋದು. ರೈತರು ಹೇಳ್ತಾರೆ ನಮ್ಮ ತೋಟಕ್ಕೆ ಮಂಗ ಬರುತ್ತೆ, ಮಂಗ ಇದ್ದಲ್ಲಿ ಏನೂ ಬೆಳೆ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಆದರೆ ಮಂಗ ಯಾಕೆ ಬರ್ತಾವೆ ಅಂತ ಹೇಳಿದರೆ
ಮಂಗ ನಮ್ಮ ತೋಟಕ್ಕೆ ಬರ್ತಾ ಇಲ್ಲ. ನಾವೇ ಮಂಗ ಇರೋ ಜಾಗದಾಗೆ ನಾವೇ ತೋಟಗಳನ್ನ ಮಾಡ್ಕೊಂಡಿದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಮಂಗ ತಿನ್ನಂಥ ಎಲ್ಲ ಹಣ್ಣಿನ ಗಿಡನೂ ಮಂಗ ತೋಟದ ಹತ್ರ ಬರ್ತಾವೆ ಅನ್ನೋ ಕಾರಣಕ್ಕೆ ಗಿಡ ಕಡ್ದಾಕ್ತೀವಿ, ಹಣ್ಣು ಕಿತ್ತಾಕ್ತೀವಿ, ಎಲ್ಲ ಮಾಡ್ತೀವಿ. ನನ್ನ ತೋಟದಾಗೆ ನೋಡಿ, ಇಲ್ಲೆಲ್ಲ ಮಾವಿನ ಗಿಡ ಇದೆ, ಹಲಸಿನ ಗಿಡ ಇದೆ, ಈ ಕಡೆಗೆ ಪೇರಲೆ ಗಿಡ ಇದೆ. ಮಂಗಗಳಿಗೆ ಬೇಕಾದಂಥ ಜಂಗಲ್ ಫ್ರೂಟ್ಗಳು ಮತ್ತು ಮನುಷ್ಯನಿಗೆ ಬೇಕಾದ ಫ್ರೂಟ್ಗಳನ್ನೆಲ್ಲ ತೋಟದ ಸುತ್ತ ನಾಟಿ ಮಾಡಿದ್ದೀನಿ. ಈ ಉದ್ದೇಶ ಏನು ಅಂತ ಹೇಳಿದರೆ, ಮಂಗಗಳಿಗೆ ನಾವು ಫುಡ್ ಕೊಟ್ಟಿಲ್ಲ ಅಂತ ಹೇಳಿದರೆ ಮಂಗಗಳು ಏನು ಮಾಡ್ತವೆ ಅಂದರೆ ಅವಕ್ಕೆ ಏನು ತಿನ್ನೋಕ್ಕೆ ಸಿಕ್ಕಿಲ್ಲ ಅಂದವಾಗ ಹಸು ಅನ್ನೋದು ಭಾಳ ಕ್ರೂರಿಯಾಗಿದ್ದು. ಅದು ಅಡಿಕೆ ತಿನ್ನುತ್ತೆ, ಆಮೇಲೆ ಬಾಳೆ ತಿನ್ನುತ್ತೆ, ಮನೆ ಹತ್ರ ಬಂದು ರಗಳೆ ಮಾಡುತ್ತೆ. ಅದರಿಂದ ಉದ್ದೇಶ ಏನು ಅಂಥೇಳಿ ಪ್ರತಿಯೊಬ್ಬರು ರೈತರು ಸಹ ತೋಟ ಮಾಡಬೇಕಾದ್ರೆ ಒಂದು ಗಮನ ಹರಿಸ್ಬೇಕು. ಪೂರ್ತಿ ನಮಗೆ ಅಂತಲ್ಲ, ನಮಗೆ ಒಂದು 80% ನಮಗೆ, 20% ಪ್ರಾಣಿಗೆ ಅಂತಲೇ ಬೆಳೆನ ಮಾಡಿದರೆ ಆಗ ನಿಮಗೆ ಮಂಗನ ಕಾಟನ ದೊಡ್ಡ ಮಟ್ಟದಾಗೆ ಅವಾಯ್ಡ್ ಮಾಡ್ಬೋದು. ನಂದು ಭಾಳ ದಟ್ಟ ಅರಣ್ಯದಾಗಿರೋಂಥ ಪ್ರದೇಶ ಮತ್ತು ಭಾಳ ಮಂಗ ಕಾಯಮ್ಮಾಗಿ ಶತಮಾನಗಳಿಂದ ವಾಸ ಮಾಡ್ಕೊಂಡು ಬಂದಿರೋಂಥ ಪ್ರದೇಶ ಇರ್ಬೋದು. ಆದರೆ ನಾನು ಇಷ್ಟು ಕಾಡೊಳಗೆ ಯಾವುದು ಬೆಳೆನೂ ನನಗೆ ಜೀವನಕ್ಕೆ ಹೆಚ್ಚಾಗಷ್ಟು ಬೆಳೆನ ಮಂಗನಿಂದ ರಕ್ಷಣೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ರಕ್ಷಣೆ ಅಂತ ಹೇಳಿದರೆ ನಾನೇನು ಬಂದೂಕು ತಗೊಂಡು ಹೊಡೆಯೋದು, ಕವಣೆ ತಗೊಂಡು ಹೊಡೆಯೋದು ಏನಿಲ್ಲ. ನಂದು ಭಾಳ ಸುಲಭದ ವಿಧಾನ ಅಂತ ಹೇಳಿದರೆ, ಮಂಗಗಳಿಗೆ ಬೇಕಾದಂಥ ಎಲ್ಲ ತಿಂಗಳುಗಳಲ್ಲೂ ಹಣ್ಣು ಸಿಗೋಂಥ ವೆರೈಟಿ ಸಸ್ಯಗಳನ್ನ ಆದಷ್ಟು ನಾವು ಬೆಳೆಸ್ತಾ ಬಂದರೆ ತೋಟದ ಬಾರ್ಡ್ರಿಗೆ ತೋಟಕ್ಕೆ ನೆರಳು ಆಗ್ತದೆ. ಮಂಗನ್ನು ಸಹ ದೊಡ್ಡ ಪ್ರಮಾಣದಾಗೆ ನಾವು ನಿಯಂತ್ರಣ ಮಾಡ್ಬೋದು. ನನಗೆ ಕೃಷಿ ಜೊತೆಗೆ ನಾಯಿ ಸಾಕೋದು ಒಂದು ಹವ್ಯಾಸ ಇದೆ. ನನ್ನ ಹತ್ರ ರ್ಯಾಟ್ ವೀಲು, ಮುದೋಳು, ಆಫ್ರಿಕನ್ ಶೆಪರ್ಡು ಮತ್ತು ಜರ್ಮನ್ ಶೆಪರ್ಡು ನಾಯಿಗಳಿದ್ದಾವೆ. ನನ್ನ ಹತ್ರ ಮೇಲು ಫೀಮೇಲ್ 2 ಇದ್ದಾವೆ. ನಾನು ಅದನ್ನು ನಾಯಿ ಬ್ರೀಡ್ ಮಾಡಿ ಇಂಟ್ರೆಸ್ಟ್ ಇದ್ದವರಿಗೆ ನಾಯಿ ಮರಿಗಳನ್ನು ಸಹ ಸಪ್ಲೈ ಮಾಡ್ತಾ ಇದ್ದೀನಿ. ದನ ಸಾಕಿದ್ದು ಯಾಕೆ ಅಂತೇಳಿ, ನಮ್ಮ ತೋಟದ ಸಾಹಿತ್ಯ ಗೊಬ್ಬರ ಆಗಲಿ ಅಂತಲ್ಲ, ಮನೆಗೆ ಕಚ್ಚಿಗೆ ಹಾಲಿಗೆ ಬರಲಿ ಅಂತೇಳಿ ಹಾಲಿಗೋಸ್ಕರ ದನಗಳನ್ನ ಸಾಕೊಂಡಿದ್ದೀನಿ. ಇದರಿಂದ ಬಂದಂಥ ಗೊಬ್ಬರಗಳನ್ನ ನರ್ಸರಿಗೆ ಉಪಯೋಗಿಸ್ತೀನಿ, ಹಾಲು ಮನೆ ಖರ್ಚಿಗೆ. ನನಗೆ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಜೊತೆಗೆ ಉತ್ತಮ ಸಂಬಂಧ ಇದೆ. ಮತ್ತು ನಾನು ಬೇಕಾದ ಮಾಹಿತಿಗಳನ್ನು ಕಾಲಕ್ಕೆ ಕೇಳಿ ಪಡ್ಕೊಳ್ತಾ ಇದ್ದೀನಿ. ಒಳ್ಳೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಇಲಾಖೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಇವರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯನ್ನು ಅಳವಡಿಕೆ ಮಾಡಿಕೊಂಡು ಕೃಷಿಯಲ್ಲಿ ಹೆಚ್ಚು ಅಧಿಕ ಇಳುವರಿ ಮತ್ತು ಲಾಭವನ್ನು ಪಡಿತಾ ಇರ್ತಾರೆ. ಹಾಗೆ ಇದ್ರ ಜೊತೆಗೆ ನರ್ಸರಿ ಸಹಿತ ಇವರು ಮಾಡಿದ್ದು ಗ್ರಾಫ್ಟಿಂಗ್ ಇವರು ಪರಿಣಿತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಹೆಚ್ಚು ಜನರು ಇಲ್ಲಿಗೆ ಆಗಮಿಸಿದ್ದು ನೋಡುವಂಥ ಪ್ರದೇಶವಾಗಿದ್ದು, ಬೇರೆ ಬೇರೆ ಕಡೆಯಿಂದ ರೈತರು ಆಗಮಿಸಿ ಇಲ್ಲಿ ತರಬೇತಿಯನ್ನು ಪಡ್ಕೊಂಡು ತಡ್ಕೋಬೇಕಾಗಿ ಕೇಳ್ಕೊಳ್ತೀವಿ. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಅದರಲ್ಲಿ ಪ್ರಮುಖವಾಗಿ ಚುಂಚನಗಿರಿ ಸಾಧಕ ರೈತ ಪ್ರಶಸ್ತಿ, ವಿಜಯ ಕರ್ನಾಟಕದ ವತಿಯಿಂದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಹಾಗೂ ಇತರ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅರುಣ್ ಕುಮಾರ್ ಪಿ, ವಿಜ್ಞಾನಿ, ಕೃಷಿ ವಿಸ್ತರಣೆ ಮತ್ತು ಪ್ರಗತಿಪರ ರೈತರಾದ ವಿಜಯೇಂದ್ರ ಭಟ್. ಧನ್ಯವಾದಗಳು.